ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫುಲ್ ವೀಡಿಯೋ ನೋಡಿ. ಯಾಕಂದರೆ ನಾವು ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳು ಹೇಳ್ತೀರಿ, ಅದು ನಿಮಗೆ ಯೂಸ್ ಆಗ್ಬೋದು ಅನ್ನೋದಕ್ಕಷ್ಟೇ. ನೋಡಿ, ಇದು ಗ್ರೀನ್ ಕಲರು ಬ್ಲೌಸ್ ಪೀಸ್. ಇದು ಗ್ರೀನ್ ಕಲರಾಗಿ ಬ್ಲೌಸ್ ಪೀಸ್ಗೆ ಗೋಲ್ಡ್ ಕಲರಲ್ಲಿ, ಲೈಟ್ ಗೋಲ್ಡ್ ಕಲರಲ್ಲಿ ಬುಟ್ಟಾಸ್ ಇದೆ. ಸ್ಯಾರಿ ಬಂದು ಆರೆಂಜ್ ಗೋಲ್ಡ್ ಕಲರ್ ಸ್ಯಾರಿ. ಇದು ಸ್ವಲ್ಪ ಡಾರ್ಕು. ಕಸ್ಟಮರು ನಮಗೆ ಇವರು ಅಂದರೆ ಒಂದು ಸತಿ ವರ್ಕ್ ಮಾಡಿಸ್ಕೊಂಡಿದ್ರು. ಈ ಸತಿನೂ ವರ್ಕ್ ಮತ್ತು ಫಾಲೋ ಜಿಗ್ಸಾಗು ಬ್ಲೌಸು ಕೊಟ್ಟಿದ್ದಾರೆ ಮಾಡೋಕ್ಕೆ. ವರ್ಕ್ ಮಾಡಿಕೊಡಿ, ನೀವೇ ಒಂದು ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂದರೆ ಇಷ್ಟು ಅಮೌಂಟಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ನಾನು ಸ್ಟಾರ್ಟಿಂಗ್ ಪ್ರೈಸು ಇಷ್ಟು ಅಂತ ಹೇಳಿದ್ದೆ ಅವರಿಗೆ. ನಾನು ಸ್ಟಾರ್ಟಿಂಗ್ ಪ್ರೈಸ್ ಅವರಿಗೆ 500 ಅಂತ ಹೇಳಿದ್ದೆ ನಾನು ಅವರಿಗೆ. ಅಂದರೆ ನಮ್ಮ ಏರಿಯಾದಲ್ಲಿ ಇಷ್ಟು ಇದೆ ಅಂತ ನಾನು ಹೇಳ್ತೀನಿ. ಬೇರೆ ಕಡೆ ಎಷ್ಟಿದೆಯೋ ಗೊತ್ತಿಲ್ಲ. ನಾನು ಇಷ್ಟಿದೆ ಅಂತ ಹೇಳ್ತೀನಿ. ಏನು ಕಸ್ಟಮರು ಹೇಳ್ದಷ್ಟೇ ಕೊಟ್ಬಿಡ್ತಾರೆ. ನಾವು ಅಷ್ಟು ಹೇಳಿದ್ರೆ ಒಂದು 50-100 ಚೌಕಾಸಿ ಮಾಡ್ತಾರೆ. ಮತ್ತು ಕೊಡೋರು ಸಹ ಕೊಡ್ತಾರೆ, ಸುಳ್ಳು ಹೇಳ್ಬಾರ್ದು. ಕೊಡೋರು ಕೊಡ್ತಾರೆ. ಒಂದು ಕಾಲು ಭಾಗ ಕೊಡೋರು ಹೇಳ್ದಷ್ಟು ಕೊಡ್ತಾರೆ, ಒಂದು ಮುಕ್ಕಾಲು ಭಾಗ ಅದರಲ್ಲೂ ಚೌಕಾಸಿ ಮಾಡ್ತಾರೆ. ಅಂದರೆ ನಾವು ಮಾಡೋ ಕೆಲಸ ಅದು ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಏನೋ ಸಿಂಪಲ್ ಏನೋ ಮಾಡ್ತಾರೆ ಅಂದ್ಬಿಟ್ಟು ಅನ್ನೋದಷ್ಟೇ ಕೊಡ್ತಾರೆ ಅವರು. ಒಬ್ಬೊಬ್ಬರು ಇಲ್ಲ ಇದು ಮಿಷಿನ್ ವರ್ಕ್ ಅಲ್ವಲ್ಲ, ಕಂಪ್ಯೂಟರ್ ಮಿಷಿನ್ ಅಲ್ವಲ್ಲ ಅಂದ್ಬಿಟ್ಟು ಇವರೇ ಮಾಡ್ತಾರಲ್ವ ಅನ್ನೋದು ಸಹ ಕೊಡ್ತಾರೆ ಇವರು. ನಾನು ಅವರಿಗೆ ಸ್ಟಾರ್ಟಿಂಗ್ ಪ್ರೈಸು 500 ಅಂತ ಹೇಳಿದೆ ನಾನು ಅವರಿಗೆ ಸ್ಟೋನ್ ಚೈನು ಬಾಲ್ ಚೈನು ಬರೋಲ್ಲ, ಸ್ಟಾರ್ಟಿಂಗ್ ಪ್ರೈಸು 500 ಅಂತ ಹೇಳಿದೆ ನಾನು ಅವರಿಗೆ. ಸರಿ, ಅವರು ಮಾಡಿ ಅಂತ ಹೇಳಿದ್ರು. ನೋಡಿ, ಇವಾಗ ನಾನು ಫ್ರಂಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅವ್ರು ಫುಲ್ ನೆಕ್ ಬಿಡ್ತು ಬಂದು 2.5 ಇಂಚಿದೆ. ನಾನು 3 ಇಂಚ್ ತೊಗೊಂಡಿದ್ದೀನಿ. ಮತ್ತು ಲೆಂತ್ ಬಂದು ಇವ್ರದ್ದು 8 ಇದೆ. 8 ತೊಗೊಂಡಿದ್ದೀನಿ ನಾನು. 8 ತೊಗೊಂಡು ಮಾರ್ಕ್ ಮಾಡಿಕೊಂಡು ಫ್ರೇಮ್ ಹಾಕ್ಕೊಂಡು ಕೆಳಗಡೆ ಈ ಬ್ಯಾಕಲ್ಲಿ ನೆಕ್ ಮಾಡಿದಾಗ ಬಟ್ಟೆ ಕ್ಯಾನ್ವಾಸ್ ಮಿಕ್ಕಿರುತ್ತಲ್ಲ, ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ಕೆಳಗಡೆ ಹಾಕ್ತೀನಿ ನಾನು. ಅದನ್ನು ಮಾಡಿ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಇದನ್ನು ಲೈಟ್ ಗೋಲ್ಡ್ ಕಲರು ಮತ್ತು ಆರೆಂಜು ಗೋಲ್ಡ್ ಕಲರು ತೊಗೊಂಡಿದ್ದೀನಿ. ಇವಾಗ ಆರೆಂಜ್ ಕಲರ್ ನೋಡಿ ಬರ್ತಾ ಇದೆಯಲ್ಲ, ಆ ಕಲರ್ ಇದು. ನಾನು ಗೋಲ್ಡ್ ಕಲರಲ್ಲಿ 2 ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಅದಾದಮೇಲೆ ಪೈಪಿಂಗ್ ಥ್ರೆಡ್ ಬರುತ್ತಲ್ವ, ವರ್ಕ್ ಮಾಡೋಕ್ಕೇನು ಥ್ರೆಡ್ ಬರುತ್ತೆ ಇದು ಈ ಸತಿ ಸಿಕ್ತು ನನಗೆ. ಹೊಸದು ಸಿಗಲಿಲ್ಲ. ಅದಕ್ಕೆ ಮಾಮೂಲಿ ಬ್ಲೌಸ್ಗೆ ವರ್ಕ್ ಮಾಡ್ತಾರಲ್ವ, ಬ್ಲೌಸ್ಗೆ ಪೈಪಿಂಗ್ ಮಾಡ್ತಾರಲ್ವ, ಅದರಲ್ಲೇ ಹಾಕಿದ್ದೆ. ಈ ಸತಿ ವರ್ಕ್ ಮಾಡೋಕ್ಕಂತಲೇ ಪೈಪಿಂಗ್ ಸಿಕ್ತು. ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ನಾನು 1 ಇಂಚಿಗೆ ಗೋಲ್ಡ್ ಕಲರಲ್ಲಿ ಆರೆಂಜ್ ಡಾರ್ಕ್ ಕಲರಲ್ಲಿ ಅದನ್ನು ಥ್ರೆಡನ್ನು ವೈಟ್ ಥ್ರೆಡ್ ಇರುತ್ತಲ್ವ, ಅದ್ರ ಮೇಲೆ ಫಿಲಪ್ ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಗ್ಯಾಪ್ ಬಿಡ್ತೀನಿ. ಆ ಗ್ಯಾಪ್ ಬಿಟ್ಟು ಅದನ್ನು ಗೋಲ್ಡಲ್ಲಿ ಫಿಲಪ್ ಮಾಡ್ತೀನಿ. ಒಂದು ಇಂಚು ಆರೆಂಜ್ ಕಲರು, 1 ಇಂಚು ಗೋಲ್ಡ್ ಕಲರ್, 1 ಇಂಚು ಆರೆಂಜ್ ಕಲರು, 1 ಇಂಚು ಗೋಲ್ಡ್ ಕಲರ್ ಥರ ಮಾಡಿದ್ದೀನಿ ನಾನು ಇದನ್ನು. ಇದು ಬೇಕು ಅನ್ನೋರು ಈ ಥರನೂ ಮಾಡ್ಬೋದು. ಇಲ್ಲ ನನಗೆ ಏನು ಬೇಡ ಅನ್ನೋರು ಡೈರೆಕ್ಟಾಗಿ ಗೋಲ್ಡ್ ಕಲರಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡು ಸ್ಟೋನ್ ಚೈನು, ಬಾಲ್ ಚೈನು, ಸ್ಟೋನ್ ಚೈನ್ ಸಹ ಆ್ಯಡ್ ಮಾಡ್ಬೋದು. ಸ್ವಲ್ಪ ಅಗಲ ಇರಲಿ ಅಂತ ಹೇಳಿದರು ಇವರು. ಅದಕ್ಕೆ ನಾನು ನೋಡಿ ಈ ಥರ ಫಸ್ಟು ಗೋಲ್ಡನ್ ಕಲರಲ್ಲಿ 2 ನಂಬರ್ ಸ್ಟಿಚಿಂಗ್ ಹಾಕ್ಕೊಂಡು, ಆಮೇಲೆ ಥ್ರೆಡ್ ಪೈಪಿಂಗಲ್ಲಿ ಫಿಲಪ್ ಮಾಡಿಕೊಂಡು, ಆಮೇಲೆ ಗೋಲ್ಡ್ ಚೈನು, ಬಾಲ್ ಚೈನು, ಗೋಲ್ಡ್ ಚೈನು ಇದು 3ನೂ ಆ್ಯಡ್ ಮಾಡ್ತೀನಿ ನಾನು ಇದಕ್ಕೆ. ಫಸ್ಟು ನಾನು ಒಂದಕ್ಕೆ ಬಾಲ್ ಚೈನು ಅಟ್ಯಾಚ್ ಮಾಡಿಕೊಂಡೆ. ಸ್ವಲ್ಪ ಅದು ಯಾಕೋ ನೋಡೋಣ ಅಂದ್ಬಿಟ್ಟು ಅಟ್ಯಾಚ್ ಮಾಡಿಕೊಂಡೆ ನಾನು ಗೋಲ್ಡ್ ಚೈನು, ಬಾಲ್ ಚೈನು. ಆಮೇಲೆ ತಿರ್ಗಾನು ಅಟ್ಯಾಚ್ 3 ಅಂದರೆ 2ನ್ನ ಫಸ್ಟು ಬಾಲ್ ಚೈನ್ ಇಟ್ಕೊಂಡು ಅಟ್ಯಾಚ್ ಮಾಡ್ತೀನಿ. ಆಮೇಲೆ ಸ್ಟೋನ್ ಚೈನು ಮತ್ತು ಬಾಲ್ ಚೈನು 3 ಇಟ್ಕೊಂಡು ರೌಂಡ್ ಶೇಪಲ್ಲಿ ಮಾಡ್ಕೊಳ್ತೀನಿ ನಾನು ಇದನ್ನು. ಅಂದರೆ ಸ್ವಲ್ಪ ಇದು ನೋಡ್ಕೊಂಡು ಮಾಡಬೇಕಾಗತ್ತೆ. ಇದು ತುಂಬ ಈಸಿ, ಅಂದರೆ ಕಲ್ತ ಮೇಲೆ ತುಂಬ ಈಸಿ ಆಗಿಬಿಡುತ್ತೆ. ಇವಾಗ ನಾನು ಆಲ್ಮೋಸ್ಟ್ ಈಗ ಬರ್ತಾ ಇರೋದಲ್ಲೆಲ್ಲನೂ ಸ್ವಲ್ಪ ಗೋಲ್ಡ್ ಚೈನು, ಬಾಲ್ ಚೈನ್ ಕೇಳ್ತಾರೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನನಗೆ ಅದು ಸ್ವಲ್ಪ ಕ್ಲೀನಾಗಿ ಸೆಟ್ ಆಗಿದೆ. ಮೊದಲೇನೆಂದರೆ ಆ ರೌಂಡ್ ಶೇಪ್ ತಿರುಗುತ್ತಲ್ಲ ಟರ್ನಿಂಗಲ್ಲಿ, ಅಲ್ಲೇ ಸ್ವಲ್ಪ ನನಗೆ ಕಷ್ಟ ಆಗೋದು. ಈಗೇನಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ ನೋಡಿ ನಾನು ಇದನ್ನು.
ನಾನು ನೋಡಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಇದು ಫ್ಲವರ್ ಇದೊಂಥರ ಫ್ಲವರ್ ಬರುತ್ತೆ, ಮತ್ತು ಚೂಪ್ ಬರುತ್ತೆ ಫ್ಲವರ್ ಇದು ಆ ಥರ ಮಾಡ್ಕೊಳ್ತೀನಿ. ಇದು ಒಂದು 5ರಿಂದ 6 ಫ್ಲವರ್ ಬರುತ್ತೆ. ಬೇಡ ನನಗೆ ಫ್ಲವರ್ ಬೇಡ ಅನ್ನೋರು ಬೇರೆ ಯಾವುದಾದ್ರು ಡಿಸೈನ್ ಸಹ ಮಾಡ್ಕೊಳ್ಬೋದು. ನಾನು ಫ್ಲವರ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದನ್ನು ಆರೆಂಜ್ ಕಲರಲ್ಲಿ ಫ್ಲವರ್ನ ಫಿಲ್ಲಪ್ ಮಾಡ್ತೀನಿ ನಾನು ಇವಾಗ. ನೋಡಿ, ಇದು ಡಾರ್ಕ್ ಗ್ರೀನ್ ಕಲರು ಗೋಲ್ಡ್ ಕಲರು ಬುಟ್ಟಾಸ್ ಬಂದಿದ್ದೆ, ಅದರಲ್ಲಿ ವರ್ಕ್ ಮಾಡಿಕೊಡಿ ಅಂತಂದರು. ಸೀರೆನೂ ಸ್ವಲ್ಪ ಸ್ಮೂತ್ ಇದೆ ಸೀರೆ ಇದು, ಅಂದರೆ ಸೀರೆ ಸಹ ಫುಲ್ಲು ಇದೇ ಥರನೇ ಇದೆ ಬುಟ್ಟಾಸ್ ಸ್ಯಾರಿ ಫುಲ್ಲೂ. ಬ್ಲೌಸು ಸಹ ಅದೇ ಥರನೇ ಕೊಟ್ಟಿದ್ದಾನೆ. ನೋಡಿ, ನಾನು ಫ್ಲವರ್ನ 0ಇಂದ 2.5 ಹೋಗಿ 2ಇಂದ 0ಗೆ ಬರ್ತಾಯಿದ್ದೀನಿ ನಾನು. ನಾವು ಆ ಫ್ಲವರ್ನ ಯಾವ ಥರ ಮಾಡ್ತೀರೋ ಆ ಥರ ಶೇಪ್ ತಿರುಗಿಸ್ಕೊಳ್ಬೇಕು. ಒಂದೇ ಕಡೆ ತಿರುಗಿಸ್ಕೊಂಡು ಮಾಡ್ತೀನಿ ಅಂದರೆ ಆಗಲ್ಲ ಇದು. ನೋಡಿ, ಈ ಥರ ಟ್ರೈ ಮಾಡಿ ನೋಡಿ ಕಲಿತಾ ಇರೋರು. ಈ ಥರ ಡಿಸೈನ್ಗಳನ್ನ ನಾವು ಹಾಕ್ಕೊಳ್ತಾ ಹೋಗಬೇಕು. ಅಂದರೆ ಒಂದೇ ಥರ ಡಿಸೈನ್ನ ಹಾಕ್ಕೊಳ್ಳೋದ್ರಿಂದ ಸೇಮ್ ಕಲ್ತಂಗೆ ಆಗುತ್ತೆ. ಈ ಥರ ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತಾ ಹೋಗಿ. ಮತ್ತು ಈ ಸತಿ ಅಂತೂ ಈ ಹಬ್ಬ ಕಳೆದ ಮೇಲಿಂದನೂ ಬಟ್ಟೆಗಳು ವರ್ಕ್ ಮಾಡೋಕ್ಕೆ ಬ್ಲೌಸ್ಗಳು ಪೆಂಡಿಂಗ್ ನಿಂತ್ಕೊಳ್ತಾನೆ ಇದ್ದಾವೆ. ಆದಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಮಾಡ್ತಾಯಿದ್ದೀನಿ ನಾನು ಇವಾಗ. ನೋಡಿ, ಫ್ಲವರು 4 ಒಂದು 5 ಫ್ಲವರ್ ಬರುತ್ತೆ ಇದು. ಮತ್ತು ಸ್ಟಿಚಿಂಗು ಸಹ ಇದ್ದಾವೆ ಬಟ್ಟೆಗಳು, ವರ್ಕಿಗೂ ಸಹ ಇದೆ ಬಟ್ಟೆಗಳು. ಸ್ವಲ್ಪ ನನಗೆ ಈ ವರ್ಕು ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಯಾವ್ದಾದ್ರು ಕಂಪ್ಯೂಟರ್ ಮಿಷಿನ್ ಹಾಕ್ಬಿಡೋಣಪ್ಪ ಅನ್ನಿಸ್ತಾ ಇದೆ ಈಗ. ಆದರೆ ಸ್ವಲ್ಪ ಬಜೆಟ್ ಬೇಕಲ್ವ, ಆದಷ್ಟು ನೋಡಿಕೊಂಡು ಮಾಡ್ತಾಯಿದ್ದೀನಿ ಸದ್ಯಕ್ಕೀಗ. ಇನ್ನು ನನಗೇನು ತುಂಬ ಏನಾದರೂ ರಿಸ್ಕ್ ಅನಿಸಿದ್ರೆ ಯಾವ್ದಾದ್ರು ಒಂದು ಕಂಪ್ಯೂಟರ್ ಮಿಷಿನ್ನ ಇಲ್ಲ ಉಷಾ 550 ಹಾಕ್ಕೊಳ್ಳೋ ಅಂತ ನೋಡ್ತಾ ಇದ್ದೀನಿ ನಾನು. ನಮ್ಮ ಮನೇಲಿ ಹಾಕ್ಕೊಡು ಅಂದರೆ ಸ್ವಲ್ಪ ಇದನ್ನೇ ಮಾಡ್ತಾರೋ, ಆಮೇಲೆ ನೋಡೋಣ ಅಂತ ಇದ್ದಾರೆ. ನೋಡಬೇಕು ಏನು ಮಾಡೋದು. ಮತ್ತು ಇದು ಬಟ್ಟೆ ಹೊಲಿಯೋದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ವರ್ಕಿಗೂ ಸ್ವಲ್ಪ ಲೇಟ್ ಆಗ್ತಾಯಿದೆ. ಅದಕ್ಕೆ ಆದಷ್ಟು ಟೈಮ್ ಸಿಕ್ಕಿದಾಗೆಲ್ಲನೂ ಮಾಡ್ತಾಯಿದ್ದೀನಿ ನಾನು. ನೋಡಿ, ನಾನು ಇದನ್ನು ಒಂದು ಲೀಫ್ ಹಾಕ್ಕೊಂಡು ಲೀಫಿಗೆ ಬಳ್ಳಿ ಥರ ಹಾಕ್ಕೊಂಡು ಸೆಂಟ್ರಿಗೆ ಒಂದು 3 ಲೀಫ್ ಚಿಕ್ಕ ಲೀಫ್ ಹಾಕ್ಕೊಳ್ತೀನಿ. ಇದು ಓನ್ ಡಿಸೈನ್ ಇದು. ನೋಡಿ ಯಾವ ಥರ ಬರ್ತಾಯಿದೆ ವರ್ಕ್ ಡಿಸೈನು. ಮತ್ತು ನಾನು ವಾರದಲ್ಲಿ ಒಂದು 2ರಿಂದ 3 ಬ್ಲೌಸ್ 3ರಿಂದ 4 ಬ್ಲೌಸ್ ವರ್ಕ್ ಮಾಡ್ತಾಯಿದ್ದೀನಿ ಈಗ. ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದನ್ನು ಲೇಟಾಗಿ ಮಾಡ್ತಾಯಿದ್ದೀನಿ. ಈ ಚಿಕ್ಕ ಈ ಥರ ಡಿಸೈನ್ಸ್ ಏನಾದರೂ ಹೇಳಿದ ಕಸ್ಟಮರು ಒಂದು ದಿನದಲ್ಲೇ ಫಿನಿಷ್ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ. ನಾನು ವರ್ಕ್ ಮಾಡೋಕ್ಕೆ ಸಂಜೆ ಹೊತ್ತಲೇ ಕೂತ್ಕೋತೀನಿ, ನಾನು ಬೆಳಗ್ಗೆನೇ ಕೂತ್ಕೊಳ್ಳಲ್ಲ. ಸಂಜೆ ಹೊತ್ತಲೇ ಕೂತ್ಕೊಂಡು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ನಾನು ಗೋಲ್ಡನ್ ಕಲರಲ್ಲಿ ಲೀಫ್ ಹಾಕ್ತೀನಿ. ಲೀಫ್ ಹಾಕಿ ದೊಡ್ಡ ಲೀಫ್ ಮಾಮೂಲಿ ಲೀಫ್ ಬರುತ್ತಲ್ಲ ಆ ಥರ ಹಾಕ್ತೀನಿ. ಅದಾದಮೇಲೆ ಒಂದು ಚಿಕ್ಕ ಲೀಫು ಒಂದು ಸ್ವಲ್ಪ ಬಳ್ಳಿ ಥರ ಬಂದಿರುತ್ತಲ್ಲ, ಅದು ಮೇಲೆ ಪ್ಲೈನ್ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಚಿಕ್ಕ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬಂತು ಇದು. ಸ್ಲೀವ್ಗೆ ಈ ಥರ ಚಿಕ್ಕದೊಂದು ಬುಟ್ಟಾಸ್ ಕೊಟ್ಟಿದ್ದೀನಿ. ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಫ್ರಂಟ್ ಈ ಥರ ಬಂದಿದೆ. ಸ್ಲೀವ್ಗೂ ಸಹ ಸ್ಟೋನ್ ಚೈನ್ ಬಾಲ್ ಚೆನ್ನಾಗಿ